ಶಿವಶರಣರು ಏನಂತಾರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಮೀದ್ ಪಾಳ್ಯ. ಆ್ಯಕ್ಚುಲಿ ನಮ್ಮ ಜೊತೆ ಇವತ್ತು ಮಠಾಧಿಪತಿಗಳಿದ್ದಾರೆ. ಕಳೆದ 2 ದಿನಗಳಿಂದ ತಾವು ಕೂಡ ಗಮನಿಸ್ತಾ ಇದ್ದೀರಿ, ರಾಜ್ಯದಲ್ಲಿ ನಡೀತಾ ಇರುವಂಥ ಆಣೆ ರಾಜಕೀಯದ ಬಗ್ಗೆ ಸಮಾಜದ ಗಣ್ಯಾತಿಗಣ್ಯ ವ್ಯಕ್ತಿಗಳ ಜೊತೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಇವತ್ತು ವೀರಶೈವ ಮಠಾಧೀಶರು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಅವರ ಅಭಿಪ್ರಾಯಗಳನ್ನು ಕೂಡ ಕೇಳೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ಶಿವಶರಣರು ಏನಂತಾರೆ ಕಾರ್ಯಕ್ರಮದಲ್ಲಿ. ಈ ಕಾರ್ಯಕ್ರಮ ಆರಂಭ ಮಾಡೋದಕ್ಕೂ ಮೊದಲು ಇಬ್ಬರ ಹೇಳಿಕೆಗಳನ್ನು ನಾನು ತಗೋತೀನಿ. ಅದರ ಜೊತೆಗೆ ಅನೇಕ 4 ಮಠಗಳ ಪ್ರಮುಖ ಮಠಾಧಿಪತಿಗಳು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಅವರು ಕೂಡ ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾರೆ. ಇತ್ತೀಚೆಗೆ ನಡೀತಾ ಇರುವ ರಾಜಕೀಯ ಚರ್ಚೆಗಳು, ಅದರ ಜೊತೆಗೆ ವೀರಶೈವ ಮಠಗಳು ಮತ್ತು ಮಠಾಧಿಪತಿಗಳು ನಡೀತಾ ಇರುವ ಚರ್ಚೆ, ಇದ್ರ ಬಗ್ಗೆ ಕೂಡ ಎಲ್ಲ ಮಾತಾಡ್ತೀನಿ. ಜೊತೆಗೆ ಸಾರ್ವಜನಿಕರು ಕೂಡ ಈ ಚರ್ಚೆಯಲ್ಲಿ ಭಾಗವಹಿಸುವ ಅವಕಾಶ ಇದೆ. ನೀವು ಕೂಡ ನಿಮ್ಮ ಪ್ರಶ್ನೆಗಳನ್ನು ನಮಗೆ ಮತ್ತು ಮಠಾಧಿಪತಿಗಳಿಗೆ ಕೇಳ್ಬೋದು. ಅದಕ್ಕೋಸ್ಕರ ಪಬ್ಲಿಕ್ ವಾಯ್ಸ್ ಕೂಡ ನಾವು ಕಾರ್ಯಕ್ರಮದಲ್ಲಿ ಇಟ್ಕೊಂಡಿದ್ದೀವಿ. ಅವ್ರ ಜೊತೆ ಎಲ್ಲ ಮಾತಾಡೋಣ. ಅದಕ್ಕೂ ಮೊದಲು ಈ ಆಣೆ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಯಡಿಯೂರಪ್ಪ ಅವರ ನಡುವೆ ಕಳೆದ 4-5 ದಿನಗಳಿಂದ ಹೇಳಿಕೆ ಪ್ರತಿ ಹೇಳಿಕೆಗಳು ಬರ್ತಾ ಇದೆ. ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಇವತ್ತು ಪೇಜಾವರ ಮಠಾಧೀಶ ವಿಶ್ವೇಶ್ವರ ತೀರ್ಥರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಅವ್ರೇನು ಹೇಳ್ತಾರೆ ನೋಡೋಣ. ಮುಖ್ಯಮಂತ್ರಿಗಳು ಆ ರೀತಿಯಾಗಿ ಪ್ರಮಾಣ ಮಾಡೋ ಹೇಳಿಕೆ ಕೊಟ್ಟದ್ದರಿಂದ ಅವರು ಮಾಡೋದ್ರಿಂದ ನಾನು ಕೂಡ ಮಾಡಬೇಕಾಯಿತು. ನಾನಾಗಿ ಮಾಡಿದ್ದಲ್ಲ, ನನ್ನದೇನು ತಪ್ಪಿಲ್ಲ ಅಂತ ಹೇಳಿದರು. ಅದಕ್ಕೆ ನಾನು ಹೇಳಿದೆ, ಒಂದು ಪಕ್ಷ ಮುಖ್ಯಮಂತ್ರಿಗಳು ಮಾಡೋದಿಲ್ಲ ಅಂತ ಆದರೆ ನೀವು ಕೂಡ ಮಾಡೋದು ಬೇಡ ಅಂತ. ಆಯಿತು, ನಾನು ಮಾಡೋದಿಲ್ಲ ಅಂತ ಹೇಳ್ತಾರೆ. ಇಷ್ಟೇ, 2ನೇ ಮಾತು. ಅವರು ಭಾಗವಹಿಸಿದ್ದರೆ ಮುಖ್ಯಮಂತ್ರಿಗಳು ಭಾಗವಹಿಸುವುದಿಲ್ಲ, ಆದರೆ ತಾವು ಮಾಡೋದಿಲ್ಲ, ಇಲ್ಲದೇ ಇಲ್ಲ. ಇದಿಷ್ಟು ಪೇಜಾವರ ಮಠಾಧೀಶರ ಮಾತು. ಬಹುತೇಕ ನಾವೀಗ ವೀರಶೈವ ಮಠಾಧೀಶರನ್ನ ಮಾತಾಡೋದಕ್ಕೂ ಮೊದಲು ನಿಮಗೆಲ್ಲ ಗೊತ್ತಾಗ್ತಾ ಇದೆ, ಹಿಂದೆ ರಾಜರ ಆಡಳಿತ ಇದ್ದಾಗ ರಾಜಗುರುಗಳು ಇರ್ತಿದ್ರು, ರಾಜಧರ್ಮ ಕೂಡ ಇರ್ತಿತ್ತು. ಅಲ್ಲಿ ಧರ್ಮಾಧಾರಿತವಾದಂತಹ ಆಡಳಿತ ಅಲ್ಲಿ ನಡೀತಾ ಇತ್ತು. ಈಗ ಆ ವ್ಯವಸ್ಥೆ ಇಲ್ಲ. ಪ್ರಜಾಪ್ರಭುತ್ವದಲ್ಲೂ ಕೂಡ ರಾಜ್ಯದ ಮುಖ್ಯಸ್ಥರು, ಆಡಳಿತ ಚುಕ್ಕಾಣಿ ಹಿಡಿದ ಮುಖ್ಯಸ್ಥರನ್ನೇ ಆ ರೀತಿ ನೋಡಲಾಗುತ್ತೆ. ಅಲ್ಲೂ ಕೂಡ ಧರ್ಮ ಅಧರ್ಮದ ವಿಚಾರ ಬಂದಾಗ ಸಲಹೆ ಸೂಚನೆಗಳನ್ನೆಲ್ಲ ಕೂಡ ಹೊರಗಡೆಯಿಂದ ನೀಡಲಾಗ್ತಾ ಇತ್ತು. ಹಿರಿಯ ಮಠಾಧಿಪತಿಗಳೆಲ್ಲರೂ ನೀಡ್ತಾಯಿದ್ರು. ಆದರೆ ಈಗ ಕಾಲ ಬದಲಾಗಿದೆ. ಈಗ ಸಲಹೆ ಕೊಡೋದ್ರ ಜೊತೆಗೆ ಸಹಾಯ ಪಡೆಯೋದು, ಜೊತೆಗೆ ಕಾವಿಗೆ ಒಂದು ರೀತಿ ಅಗೌರವ ತೋರೋ ರೀತಿಯಲ್ಲಿ ಬಹಳಷ್ಟು ಜನ ನಡ್ಕೋತಾ ಇದ್ದಾರೆ. ಈ ರಾಜ್ಯದಲ್ಲಿ ಅನೇಕ ವೀರಶೈವ ಮಠಗಳಿವೆ, ಮಠಾಧಿಪತಿಗಳಿವೆ. ಹಾಗಾದರೆ ಎಲ್ಲರೂ ಹೊರಗೆ ಬಂದಿಲ್ಲ, ಎಲ್ಲ ಮಠಗಳು ಕೆಟ್ಟಿವೆ ಅಂತಲ್ಲ. ಅನೇಕ ಮಠಗಳು ಈಗಲೂ ಕೂಡ ಅಕ್ಷರ ದಾಸೋಹ, ಅನ್ನ ದಾಸೋಹದಲ್ಲಿ ಅದ್ಭುತವಾದ ಕೆಲಸಗಳನ್ನು ಮಾಡ್ತಲೇ ಇವೆ. ಅದನ್ನು ರಾಜ್ಯದ ಜನಕ್ಕೂ ಗೊತ್ತಿದೆ. ಅದರ ಜೊತೆಗೆ ರಾಜಕೀಯದ ಜೊತೆಗೆ ತಳುಕು ಹಾಕ್ಕೊಂಡಿರುವ ಅನೇಕ ಮಠಗಳ ವಿಚಾರ ಸಮಾಜದೊಳಗೆ, ಅದರಲ್ಲೂ ರಾಜ್ಯದಲ್ಲಿ ಬಹು ಚರ್ಚಿತ ವಿಚಾರ. ಅನೇಕ ವಿಚಾರಗಳ ಪ್ರತಿಯೊಂದು ರಾಜಕಾರಣದ ವಿಚಾರ ಇತ್ತೀಚೆಗೆ ಯಡಿಯೂರಪ್ಪ ಅವರು ಅಧಿಕಾರಕ್ಕೆ ಬಂದ ನಂತರ ಈ ಚರ್ಚೆಗಳು ಹೆಚ್ಚಾಗ್ತಾ ಹೋಗ್ತಾ ಇದೆ. ಒಂದು ಕಡೆ ಈ ಚರ್ಚೆ ಒಳ್ಳೆಯದು ಅಂತ ಅನಿಸಿದರೆ, ಇನ್ನೊಂದು ಕಡೆ ಎಲ್ಲೋ ಸಾರ್ವಜನಿಕರ ಚರ್ಚೆ ಹಾದಿ ತಪ್ತಾ ಇದೆಯಾ, ಮಠಗಳು ಮಠಾಧಿಪತಿಗಳ ಮೇಲೆ ಇರತಕ್ಕಂಥ ಗೌರವ ಕಡಿಮೆ ಆಗ್ತಾ ಇದೆಯಾ ಅನ್ನುವ ಚಿಂತನೆಯೂ ಕೂಡ ನಡೀತಾ ಇದೆ. ಇದೆಲ್ಲದರ ಬಗ್ಗೆಯೂ ಕೂಡ ಮಠಾಧಿಪತಿಗಳ ಜೊತೆ ಮಾತಾಡ್ತೀನಿ. ಅದಕ್ಕೂ ಮೊದಲು ಕಾಂಗ್ರೆಸ್ ಅಧ್ಯಕ್ಷ ಜಿ ಪರಮೇಶ್ವರ್ ಏನಂತಾರೆ ನೋಡೋಣ. ಅಂದ್ರೆ ಮುಖ್ಯಮಂತ್ರಿಗಳೇ ನಾನು ಲಂಚ ಕೊಡ್ತೀವಿ ಅಂತ ಹೇಳಿದ್ರು ಅಂದ್ರೆ ಅವರು ತಗೊಂಡ್ ರೂಢಿ ಅಂತ ನಾವು ಹೇಳ್ತಾ ಇದ್ದೀವಿ. ಅವರು ಕೊಡ್ತೀವಿ ಅಂತ ಹೇಳಿದ್ರು ಅಂತ ಕುಮಾರಸ್ವಾಮಿ ಅವರು ಹೇಳುವಾಗ ಅದನ್ನ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ಅದನ್ನ ಯಾವ ರೀತಿ ಕಾನೂನಿನ ಚೌಕಟ್ಟಿನಲ್ಲಿ ತರಬೇಕು. ಇವರು ಹೋಗ್ತಾರೆ, ಅವರು ಹೋಗ್ತಾರೆ, ಇವ್ರ ಕುಟುಂಬ ಕರ್ಕೊಂಡ್ ಬರ್ತಾರೆ, ಅವ್ರ ಕುಟುಂಬ ಕರ್ಕೊಂಡ್ ಬರ್ತಾರೆ, ಇಬ್ಬರು ನಿಂತು ದೇವ್ರಿಗೆ ಕೈ ಮುಗಿದ್ಬಿಟ್ಟು ತೆಂಗಿನಕಾಯಿ ಹೊಡಿತಾರೆ. ಏನ್ ಬಂತು ನಿಮ್ಗೆ? ವಾಟ್ ಈಸ್ ದಿ ಔಟ್ಕಮ್? ಆದ್ರಿಂದ ಇದೆಲ್ಲ ಹುಡುಗಾಟಿಕೆ ಆಗ್ತಕ್ಕಂಥದ್ದು, ಹುಡುಗಾಟಿಕೆ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ತತ್ಕ್ಷಣ ಇಬ್ರು ಇದನ್ನ ನಿಲ್ಲಿಸ್ಬೇಕು. ಇಬ್ರು ಕೂಡ, ನಾನು ಅವ್ರಿಗೆ ಮನವಿ ಮಾಡ್ತೇನೆ, ಇಬ್ಬರಿಗೂ ಕೂಡ ತಕ್ಷಣ ನಿಲ್ಲಿಸಬೇಕು. ನೀವು ಯಾರು ಕೂಡ ದೇವಸ್ಥಾನಕ್ಕೆ ಹೋಗಬೇಕಾದ ಅವಶ್ಯಕತೆ ಇಲ್ಲ. ನಾವೀಗ ಮಠಾಧಿಪತಿಗಳ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಬಸವಣ್ಣವರ ನೆನಪು ಖಂಡಿತ ಆಗೇ ಆಗುತ್ತೆ. ಬಸವಣ್ಣ ಎಂಥ ಆದರ್ಶ ಪುರುಷ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ಬಸವಣ್ಣ ಹಾಕಿಕೊಟ್ಟ ಹಾದಿಗಳು, ಅವರ ನಡೆ, ನುಡಿ, ವಚನ ಎಲ್ಲ ನಮ್ಮ ಮುಂದೆ ಇದೆ. ಆದರೆ ಹಾಗೆ ನಾವು ನಡ್ಕೋತಾ ಇದ್ದೀವ ಅಂಥೇಳಿ ಒಂದು ಸಾಲನ್ನ ನಾನು ಮಠಾಧಿಪತಿಗಳ ಮುಂದೆ ನಾನು ಹೇಳೋದಕ್ಕೆ ಬಯಸ್ತೀನಿ. ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ಹೇಳೋದು. ಬಹುಶಃ ಅವರು ಆ ರೀತಿ ಹೇಳಿದ್ದೇ ಈಗ ಭಾಳ ತಪ್ಪಾಗಿದೆ ಅನಿಸುತ್ತೆ. ಅದನ್ನು ನಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇದೆಯಾ ಅನ್ನೋ ಪರಿಸ್ಥಿತಿ ಉದ್ಭವ ಆಗ್ತಾ ಹೋಗ್ತಾ ಇದೆ. ಅಂದರೆ ಮಠಾಧಿಪತಿಗಳು ಕೆಲವರು ಮತ್ತು ಕೆಲವು
ಸ್ವಾಮೀಜಿಗಳು ನಡ್ಕೋತಾ ಇರುವ ರೀತಿ, ಅದ್ರ ಜೊತೆಗೆ ಇತ್ತೀಚೆಗೆ ಈ ಆಣೆ ಪ್ರಮಾಣದ ರಾಜಕೀಯ ಬಂದಾಗ ಬರ್ತಾ ಇರುವಂಥ ಸಲಹೆಗಳು ಒಂದು ರೀತಿ ರಾಜಕೀಕರಣಗೊಂಡಂತೆ ರೀತಿ ಕಂಡು ಬರ್ತಾ ಇದೆ. ಇದ್ರ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡೋದಕ್ಕೆ ನಿಮಗೂ ಅವಕಾಶ ಕೊಟ್ಟಿದ್ದೀವಿ. ಮಠಾಧಿಪತಿಗಳು ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ನಾನು ಪರಿಚಯ ಮಾಡ್ತೀನಿ, ಶ್ರೀ ಶಿವರುದ್ರ ಸ್ವಾಮೀಜಿ, ಬೇಲಿಮಠ, ಬೆಂಗಳೂರು. ಸ್ವಾಮೀಜಿ, ನಮ್ಮ ಸ್ಟುಡಿಯೋಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ನಮ್ಮ ಜೊತೆ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಇದ್ದಾರೆ, ಹಿರೇಮಠ, ತುಮಕೂರಿನವರು. ಶಿವಾನಂದ ಸ್ವಾಮೀಜಿಗಳೇ ನಮ್ಮ ಸ್ಟುಡಿಯೋಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆ ಅಟವಿ ಶಿವಲಿಂಗ ಸ್ವಾಮೀಜಿ ಇದ್ದಾರೆ, ಅಟವಿ ಮಠದ ಚಿಕ್ಕತೋಟ್ಲು ಕೆರೆಯವರು. ಸ್ವಾಮೀಜಿ, ನಮ್ಮ ಸ್ಟುಡಿಯೋಕ್ಕೆ ಸ್ವಾಗತ. ಮೊದಲಿಗೆ ನಾನು ಶಿವರುದ್ರ ಸ್ವಾಮೀಜಿಯನ್ನು ಮಾತಾಡಿಸ್ತೀನಿ. ಇತ್ತೀಚೆಗೆ ರಾಜ್ಯದಲ್ಲಿ ನಡೀತಾ ಇರುವಂಥ ಈ ಚರ್ಚೆ, ಬೆಳವಣಿಗೆಗಳನ್ನು ತಾವು ಗಮನಿಸ್ತಾ ಇದ್ರಿ ಸ್ವಾಮೀಜಿ. ಈ ಆಣೆ ವಿಚಾರಕ್ಕೆ ಬಂದು ತಲುಪಿದೆ, ಮಂಜುನಾಥನ ಮೇಲೆ ಆಣೆ ಮಾಡ್ತೀನಿ ಅನ್ನೋ ವಿಚಾರ, ಸತ್ಯದ ವಿಚಾರಕ್ಕೆ ಬಂದಾಗ ಈ ಬೆಳವಣಿಗೆಗಳ ಬಗ್ಗೆ ತಾವೇನಂತೀರಿ? ನೋಡಿ, ಇವತ್ತು ನಮ್ಮ ನಾಯಕರು, ನಮ್ಮ ಜನಪ್ರತಿನಿಧಿಗಳು, ಅವರು ತಮ್ಮ ನಡವಳಿಕೆಗಳು ಮತ್ತು ವ್ಯವಸ್ಥೆಗಳನ್ನು ಹೇಗೆ ಮಾಡಬೇಕು ಮತ್ತು ಅದರ ಇತಿಮಿತಿ ಏನು ಅಂತ ಅನ್ನುವುದರ ಪರಿಪೂರ್ಣವಾಗಿರುವಂಥ ಕಲ್ಪನೆ ವ್ಯತ್ಯಾಸ ಆದಾಗ, ಯಾವುದೇ ಒಂದು ಲೆಕ್ಕದಲ್ಲಿ ವಿಪಕ್ಷ ಅಥವಾ ಆಡಳಿತ ಪಕ್ಷ ಅಂತ ಅನ್ನೋಂಥ ನಾಯಕರುಗಳ ವ್ಯವಸ್ಥೆಗಳಲ್ಲಿ ಬಂದಾಗ ರಾಜ್ಯದ ಹಿತವನ್ನು ಗಮನದಲ್ಲಿ ಇಟ್ಟುಕೊಂಡು ಚರ್ಚೆಗಳಾಗಲಿ ಅಥವಾ ಪರಸ್ಪರ ವ್ಯವಸ್ಥೆಗಳಾಗಲಿ ನಡೀಬೇಕೇ ಹೊರತು ವೈಯಕ್ತಿಕದ ನೆಲೆಯಲ್ಲಿ ಯಾವುದೇ ಒಂದು ಲೆಕ್ಕದ ವ್ಯವಸ್ಥೆಗಳು ಬರಬಾರದು. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇತ್ತೀಚಿನ ಬೆಳವಣಿಗೆಗಳನ್ನು ನಾವು ನೋಡಿದ್ರೆ ಎರಡೂ ಕಡೆಯಲ್ಲಿ ದೇಶದ ಹಿತ ಅಥವಾ ರಾಜ್ಯದ ಹಿತ ಅಥವಾ ಸಮಾಜಕ್ಕೆ ಭವಿಷ್ಯ ಅಥವಾ ಮುಂದಿನ ಆಲೋಚನೆಗಳು ಅಂತ ಅನ್ನೋವಂಥದ್ದೇನೂ ಕೇಳ್ತಾ ಇಲ್ಲ. ನಾನು ಅಂದಿಲ್ಲ, ನಾನು ಅಂದಿದ್ದೀನಿ ಅಂತ ಹೇಳಿ ವೈಯಕ್ತಿಕವಾಗಿರುವಂಥ ನೆಲೆಯಲ್ಲಿ ಪರಸ್ಪರ ವ್ಯವಹಾರ ಮಾಡಿಕೊಂಡು ಅದನ್ನು ನಾನು ಮಾಡಿದ್ದು ಸರಿ ಅಂತ ಹೇಳಲಿಕ್ಕೆ ದೇವರನ್ನು ಆಶ್ರಯಿಸುವಂಥ ಸನ್ನಿವೇಶ ಇವತ್ತು ಸೃಷ್ಟಿಯಾಗಿರೋದನ್ನು ನಾವು ನೋಡ್ತೇವೆ. ದೇವ್ರ ಮುಂದೆ ಯಾರಾದರೂ ಒಬ್ಬರು ಸುಳ್ಳು ಹೇಳಲೇಬೇಕು ಸ್ವಾಮೀಜಿ. ತಮ್ಮ ಪ್ರಕಾರ ಇಬ್ಬರು ಪ್ರಮಾಣ ಮಾಡ್ತೀನಿ ಅಂತ ಇಬ್ಬರು ಸತ್ಯ ಹೇಳಕ್ಕೆ ಸಾಧ್ಯ ಇಲ್ವೇ? ಒಬ್ಬರು ಯಾರಾದರೂ ಸುಳ್ಳು ಹೇಳಬೇಕು ತಾನೆ? ಹೌದು, ದೇವ್ರ ಮುಂದೆ ಸುಳ್ಳು ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ದೇವ್ರು ಯಾಕೆ ಸುಳ್ಳು ಹೇಳಿದೆ ಅಂತ ಇದುವರೆಗೂ ಯಾರು ಕೇಳಿಲ್ಲ. ಹಾಗಾಗಿ ದೇವ್ರ ಮುಂದೆ ಸುಳ್ಳು ಹೇಳ್ಬೋದು. ಅಲ್ಲ, ದೇವ್ರ ಮುಂದೆ ಸಲೀಸಾಗಿ ಸುಳ್ಳು ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ದೇವರು ದೇವರಾಗೇ ಇರ್ತಾನೆ. ಆದ್ದರಿಂದ ಅವನ ಮುಂದೆ ಸುಳ್ಳು ಹೇಳ್ಬೋದು. ಬೇಕಾದಷ್ಟು ದಿನ ಹೇಳ್ಕೊಂಡು ದೇವ್ರ ಮುಂದೆ ಹೇಳಿರೋದೆಲ್ಲ ನಿಜನೇ ಹೇಳಿದ್ದಾರೆ ಅಂತ ಹೇಳಲಿಕ್ಕಾಗೋಲ್ಲ. ದೇವ್ರ ಮುಂದೆ ಸುಳ್ಳು ಹೇಳಿ ಬಚಾವಾಗ್ಬೋದು ಅಂತ ಅನ್ನೋಂಥ ನಂಬಿಕೆ ಇರೋರು ದೇವ್ರ ಮೇಲೆ ಆಣೆ ಇಡ್ಬೋದು. ಕರೆಕ್ಟ್ ಸ್ವಾಮೀಜಿ, ಕರೆಕ್ಟ್. ತಾವು ಹೇಳಿ ಶಿವಾನಂದ ಸ್ವಾಮಿಗಳೇ. ನಾನೊಂದು ಪ್ರತಿಕ್ರಿಯೆ ಕೇಳಿದೆ ಗುರುಗಳನ್ನ. ನಿಮ್ಮ ಅಭಿಪ್ರಾಯ ಏನಿದಕ್ಕೆ? ಇತ್ತೀಚೆಗೆ ರಾಜಕೀಯ ವಲಯದಲ್ಲಿ ಮತ್ತು ರಾಜಕಾರಣಿಗಳ ಮಧ್ಯದಲ್ಲಿ ಕೆಲವು ಶಬ್ದಗಳು ಬಹಳಷ್ಟು ಬಳಕೆಯಲ್ಲಿದ್ದು, ಜಾತಿ ರಾಜಕಾರಣ ಅನ್ನುವಂಥದ್ದು. ಇತ್ತೀಚೆಗೆ ಈ ಒಂದು ವಾರದಿಂದ ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸಿದಾಗ ಆಣೆ ಪ್ರಮಾಣ ರಾಜಕಾರಣ ಅಥವಾ ಆಣೆ ಪ್ರಮಾಣ ರಾಜಕೀಯ ಅನ್ನುವಂಥ ಶಬ್ದ ಹೆಚ್ಚು ಚಲಾವಣೆಗೆ ಬರ್ತಾ ಇದೆ. ಈಗಾಗಲೇ ಕರ್ನಾಟಕದ ಜನಗಳ ನಾಲಿಗೆ ಮೇಲೆ ಈ ಶಬ್ದ ರಾರಾಜಿಸ್ತಾ ಇದೆ. ಇಲ್ಲಿ ನಮ್ಮ ಅಭಿಪ್ರಾಯದಲ್ಲಿ ದೇವರು ಮೂಕ ಸಾಕ್ಷಿ, ಆತ ಆತ್ಮಸಾಕ್ಷಿ ಅಲ್ಲ. ಗಮನಿಸಬೇಕಾದಂಥ ಅಂಶ, ದೇವರು ಮೂಕ ಸಾಕ್ಷಿ, ಆತ್ಮಸಾಕ್ಷಿ ಅಲ್ಲ, ಮನಸ್ಸಾಕ್ಷಿ ಅಲ್ಲ. ಸ್ವಾಮೀಜಿಗಳಿಗೆ ಹೇಳಿದ ಹಾಗೆ ಆತ ಸುಮ್ಮನೆ ಶಾಂತವಾಗಿ ಉಳ್ಕೊಳ್ತಾನೆ. ಅದಕ್ಕೆ ನನ್ನ ಅಭಿಪ್ರಾಯದಲ್ಲಿ ಈಗ ಇವತ್ತಿನ ಬೆಳವಣಿಗೆ ಪ್ರಕಾರ ಆ ಆಣೆ ಪ್ರಮಾಣ ಇದರಿಂದ ಹಿಂದೆ ಸರಿಯುವಂಥ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಕೆಲವು ಮಠಾಧಿಪತಿಗಳು ಮಧ್ಯಸ್ಥಿಕೆ ವಹಿಸ್ತಾ ಇರೋದರಿಂದ. ಆದರೆ ನಾನು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕುಮಾರಸ್ವಾಮಿಯವರಾಗಲಿ ಯಡಿಯೂರಪ್ಪನವರಾಗಲಿ ಮಠಾಧಿಪತಿಗಳ ಮಾತಿಗೆ ಬದ್ಧರಾಗಿರೋದಕ್ಕಿಂತಲೂ ತಾವು ಆಡಿದ ಮಾತಿಗೆ ತಾವು ಬದ್ಧರಾಗಿರೋದು ಒಳ್ಳೆಯದು ಅಂತ ನನಗೆ ಅನ್ನಿಸ್ತದೆ. ಕರೆಕ್ಟ್. ಆದ್ದರಿಂದ ಕರ್ನಾಟಕದ ಜನತೆಗೆ ಮುಂದೆ ಅವರು ಮಾತಾಡಿದ್ದಾರೆ, ನಾವಲ್ಲಿ ಹೋಗಿ ಪ್ರಮಾಣ ಮಾಡ್ತೀವಿ, ಮಂಜುನಾಥನ ಸನ್ನಿಧಾನದಲ್ಲಿ ಪ್ರಮಾಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರು ಆ ಮಾತಿಗೆ ಬದ್ಧರಾಗಿ ಪ್ರಮಾಣ ಮಾಡಿದ್ದು ಒಳ್ಳೆಯದಂತ ನನಗನ್ನಿಸ್ತು. ಸೊ ರಾಜ್ಯದ ಜನತೆ ಮುಂದೆ ಏನು ಮಾತಾಡಿದ್ರೆ ಅದಕ್ಕೆ ಬದ್ಧರಾಗಿರ್ಬೇಕು. ಜನತೆ ಮುಂದೆ ಹೇಳಿದ್ದೀನಿ, ಮಾತಾಡಿದ್ರೆ ಅದು ಅವ್ರ ಮಾತದು. ಕರೆಕ್ಟ್. ಇವತ್ತಿನ ಕಾಲದಲ್ಲಿ ಬೇರೆಯವರ ಮಾತಿಗೆ ನೀವು ಬದ್ಧರಾಗಿರೋದು ಮುಖ್ಯ ಅಲ್ಲ, ನಿಮ್ಮ ಮಾತಿಗೆ ನೀವು ಬದ್ಧರಾಗಿರೋದು ಹೆಚ್ಚು ಪ್ರಾಮಾಣಿಕತೆ. ಯಾಕೆಂದ್ರೆ ಆ ಮಾತು ಹೇಳ್ಬೇಕಾದ್ರೆ ಮಠಾಧಿಪತಿಗಳನ್ನ ಕೇಳಿಲ್ಲ ಅವರು. ಕರೆಕ್ಟ್. ಈಗ ಆ ಮಾತನ್ನು ಯಾಕೆ ಕೇಳ್ತಾ ಇದ್ದೀರಿ ನೀವು? ಹೇಳೋದನ್ನ ನೀವು ಹೇಳ್ಬಿಟ್ಟು ಈಗ ಮಠಾಧಿಪತಿಗಳು ಸಲಹೆ ಕೊಡಿ ಅಂತ ಹೇಳಿದ್ರೆ ಅದು ಸರಿನಾ ಅಂತ ಮೊದಲೇ ಕೇಳ್ಬೋದಿತ್ತು, ಮೊದಲೇ ಕೇಳಬೇಕಾಗಿತ್ತು. ಕರೆಕ್ಟ್. ಸ್ವಾಮೀಜಿಗಳು ತಾವೇನು ಹೇಳ್ತೀರಿ? ಈಗ ಇವತ್ತಿನ ರಾಜಕೀಯ ಬೆಳವಣಿಗೆಯಲ್ಲಿ ಸಹಜವಾಗಿ ತಮ್ಮ ದೇಶನಿಷ್ಠೆ, ಧರ್ಮನಿಷ್ಠೆ ಆಗಲಿ, ಪ್ರತಿಷ್ಠೆ ಆಗಲಿ ಸರಿಯಾಗಿ ವ್ಯವಸ್ಥಿತವಾಗಿ ನಡಿಬೇಕಾದ ರೀತಿ ನಡೀತಾ ಇಲ್ಲ.
ಕಾರಣ ಏನಂದರೆ ಈ ಮನುಷ್ಯನಿಗೆ ಬೇಕಾಗಿದ್ದೇನು ಒಂದು ಕೀರ್ತಿ, ಒಂದು ಪ್ರಚಾರ, ಒಂದು ಪ್ರತಿಷ್ಠೆ. ಏನಕ್ಕೇನು ಪ್ರಕಾರೇಣ ಪ್ರಸಿದ್ಧ ಪುರುಷೋಭವ, ಒಟ್ಟಿ ಮೇಲೆ ದಿವಸ ನಮ್ಮದು ಏನಾರು ಹೊತ್ತು ನೋಡ್ತಾ ಇರಬೇಕು ಅಂತಕ್ಕಂಥ ಭಾವನೆಗಳನ್ನು ಹೆಚ್ಚು ತಂದು ಕೊಡ್ತಾ ಇದ್ದಾರೆ. ಆದರೆ ಸಹಜವಾಗಿ ಈಗ ಅವರ ಪೂಜ್ಯರು ಹೇಳ್ದಂಗೆ ದೇವರು ಮೂಕ ಸಾಕ್ಷಿ, ಅವು ಯಾರು ಬಂದರೂ ಅಡ್ಜಸ್ಟ್ ಆಗ್ತಾವೆ ದೇವರು. ಒಬ್ಬ ಕಾಳ ಬಂದರೂ ಸಹಿತ ಕಾಳನಿಗೂ ಸುಮ್ಮನೆ ಇರ್ತೈತಿ, ಒಬ್ಬ ಸುಳ್ಳ ಬಂದರೂ ಸುಳ್ಳಿನ ಸುಮ್ಮನೆ ಇರ್ತದೆ. ಈಗ ದಿನಾರು ನಮ್ಮ ಕೋರ್ಟು ನ್ಯಾಯಾಲಯಗಳಲ್ಲಿ ಭಗವದ್ಗೀತೆ ಮಾಡಿ ನಾನು ಸತ್ಯವನ್ನೇ ಹೇಳುತ್ತೀನಿ ಅಂತ ಪ್ರತಿವಾದಿ ಇಬ್ಬರು ಅದನ್ನೇ ಸತ್ಯವಾಗಿ ಹೇಳ್ತಾರೆ. ಅದು ಏನು ಸತ್ಯ ಅಸತ್ಯ ಅಂತಕ್ಕಂಥ ಅವ್ರವ್ರ ಆತ್ಮವೇ ಸಾಕ್ಷಿ ಇರ್ತದೆ, ಅವ್ರ ಆತ್ಮನೇ ಅವ್ರ ಸಾಕ್ಷಿ, ಇನ್ನು ಬೇರೆ ಯಾರೂ ಹೇಳಬೇಕಾಗಿಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಅದು ನ್ಯಾಯಾಂಗದಲ್ಲಿ ನೋಡಿದಾಗ ಆ ದೃಷ್ಟಿಯಲ್ಲಿ ನಮ್ಮ ಪೂಜ್ಯರು ಹೇಳಿದಂಗೆ ಯಾವುದೇ ಅವರು ರಾಜಕೀಯ ಕಾರಬಾರ ಮಾಡ್ಬೇಕಾದ್ರೆ ಧರ್ಮನಿಷ್ಠೆಯಾದ ಗುರುಗಳನ್ನು ಸಾಕ್ಷಿಯಾಗಿ ಇಟ್ಕೊಂಡು ಗುರುಗಳನ್ನು ಮಾರ್ಗದರ್ಶನ ಇಟ್ಕೊಂಡು ಕೇಳಲ್ಲ, ಯಾರೂ ಕೇಳಕ್ಕೆ ಬರಲ್ಲ. ಹಿಂದೆ ರಾಜರ ಹಿಂದೆ ಒಬ್ಬರು ಅರಮನೆ ಹಿಂದೆ ಗುರುಮನೆ ಇರ್ತಿತ್ತು. ಗುರುಗಳ ಮಾರ್ಗದರ್ಶನದಲ್ಲಿ ಧರ್ಮ ಸೂತ್ರಗಳನ್ನಾಗಲಿ ರಾಜಕೀಯ ಸೂತ್ರಗಳನ್ನಾಗಲಿ ಇವು ಪಾಲಿಸ್ಕೊಂಡು ಬರ್ತಕ್ಕಂಥ ಕೆಲವು ಸಂವಿಧಾನ ಮಾಡ್ತಾಯಿದ್ರು. ಈಗ ಅದು ಪ್ರಜಾಪ್ರಭುತ್ವದಲ್ಲಿ ಅವು ಸರಿಯಾಗಿ ಗುರುಗಳ ದರ್ಶನಕ್ಕೆ ಹೋಗ್ಬೇಕಂತಲ್ಲ, ನಾವೇ ಅವ್ರ ದರ್ಶನಕ್ಕೆ ಹೋಗಿ ಮಠದಿಂದ ಅನೇಕ ವ್ಯವಹಾರಗಳನ್ನು ಪಡ್ಕೊಳ್ಳಿಕ್ಕೆ, ಅನೇಕ ನಮ್ಮ ಸೌಲಭ್ಯಗಳನ್ನು ಪಡ್ಕೊಳ್ಳಿಕ್ಕೆ ಕೆಲವು ಮಂದಿ ಹೋಗ್ತಿರ್ತಾರೆ. ಅನ್ನು ಕೆಲವು ಮಠಾಧೀಶರು ಧರ್ಮನಿಷ್ಠೆಗಾಗಿ ಈ ಶಾಲೆ ಕಾಲೇಜುಗಳು ಅನೇಕ ಬಡ ವಿದ್ಯಾರ್ಥಿಗಳಿಗೆ ನಮ್ಮ ಕರ್ನಾಟಕದ ಎಲ್ಲ ಮಠ ಈಗಿನ ನಡವಳಿಕೆಗಳು ತಮಗೆ ಗಮನಿಸಿದಾಗೆ ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ತಮಗೆ ಬೇಕಾದಾಗ ಸ್ವಾಮೀಜಿಗಳು ಬೇಕು, ತಮಗೆ ಬೇಕಾದಾಗ ಮಠಾಧಿಪತಿಗಳ ಸಲಹೆ ಬೇಕು, ಅದರ್ವೈಸ್ ಅವ್ರದ್ದು ಅಗತ್ಯ ಇಲ್ಲ ಅನ್ನೋ ಮಟ್ಟಕ್ಕಿದೆ. ಅಂದ್ರೆ ಸ್ವಾಮೀಜಿಗಳು ಕೂಡ ಅವ್ರು ಬೇಕಾದ ಸಲಹೆ ಕೊಡಬೇಕು, ಬೇಡದ ಇದ್ದಾಗ ನೀವು ಸುಮ್ಮನೆ ಇರಬೇಕು, ಅವ್ರಿಗೇನು ಅಲ್ಲದ ಹೇಳ್ಕೊಂಡು ಸ್ವಾಮಿಗಳು ಅವ್ರಿಗೆ ಕೆಟ್ಟವರಾಗಬೇಕು. ರೈಟ್, ಆ ರೀತಿಯ ವ್ಯವಸ್ಥೆ ಇದೆ ಅಂತ. ಈಗ ಮಾಡೋದು ಸರಿಯಲ್ಲ ಅಂತ ನಾವೇನು ಹೇಳಿಬಿಟ್ರೆ ಈ ಸ್ವಾಮಿ ಸರಿಯಿಲ್ಲ, ಅವನಿಗೆ ಇದು ಸತ್ಯವಾದ ಮಾತಲ್ಲೇ ಇವನ ಬಗ್ಗೆ ಉದಾಸೀನ ಮಾಡೋದು, ಸರಿಯಾದ ಮಾರ್ಗ ಇದು ನೀವು ಮಾಡೋದು ಸರಿಯಲ್ಲ ಅಂತ ನಾವು ಯಾರಿಗೂ ಹೇಳಿದರೆ ಅದು ಅವ್ರಿಗೆ ಅನುಕೂಲವಾದ ಮಾತನ್ನು ಹೇಳಿದರೆ ಅವರೆಲ್ಲರೂ ನಮ್ಮ ಸ್ವಾಮೀಜಿಯವರು ಭಾಳ ಒಳ್ಳೆಯವರು ನಮ್ಮಂತೆ ಹೇಳಿಬಿಟ್ರಲ್ಲ ಅಂತಕ್ಕಂಥದ್ದು ಖುಷಿ ಪಡ್ತಾರೆ. ಅದರ್ವೈಸ್ ನಿಮಗೆಲ್ಲ ಸಹಾಯಗಳು ನಿಮ್ಮ ಜೊತೆ ಮಾತುಕತೆ ಎಲ್ಲ ಬಂದು ಬರ್ತವೆ. ನಾವು ಅವರಂಗೆ ಹೊಡೆದಿದ್ರೆ ಈ ಸ್ವಾಮಿ ಸರಿ ಇಲ್ಲ, ಅವ್ನು ಬರೋ ನಿಷ್ಠುರವಾಗಿದ್ದಾನೆ, ಇರೋದು ಸರಿ ಹೇಳೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ನಮ್ಮ ಹತ್ರ ಬರ್ತಾವೆ. ಕರೆಕ್ಟ್ ಸ್ವಾಮಿಗಳ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ, ಮೂರು ಮಠಾಧಿಪತಿಗಳ ಜೊತೆ ಮಾತಾಡ್ತೀನಿ. ಅದಕ್ಕೆ ಮೊದಲೊಂದು ಚಿಕ್ಕ ಬ್ರೇಕ್.